ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನಿತಾ ಹರೀಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಂತಂದರೆ, ಇವತ್ತಿನ ಲಾಗ್ ತುಂಬ ಸ್ಪೆಷಲ್. ನಮ್ಮ ಮನೆಯವ್ರ ಬರ್ಡೇ ಲಾಗು. ಆ್ಯಂಡ್ ನಾನು ಒಂದಷ್ಟು ಗಿಫ್ಟ್ನ ತರಿಸಿದ್ದೀನಿ. ಆ ಗಿಫ್ಟ್ನ ಅನ್ಬಾಕ್ಸ್ ಮಾಡೋಕ್ಕೆ ನಾನು ಇವಾಗ ನಮ್ಮ ಮನೆಯವ್ರ ಕೈಲಿ ಕೊಡ್ತಾ ಇದ್ದೀನಿ. ಬನ್ನಿ ಏನೇನು ಕೊಡಿಸ್ತಿದ್ದೀನಿ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಶೋ ಹ್ಯಾಪಿ ಬರ್ಡೇ ಟು ಯು ಆಫ್ 28 ಇಯರ್ಸ್ಗೆ ಕಾಲಿಡ್ತಾ ಇರೋದಕ್ಕೆ. ಸೊ ಗಿಫ್ಟ್ಸ್ ಎಲ್ಲ ನಿಮಗೆ ಓಪನ್ ಮಾಡಿ ಇವಾಗ ಕುತ್ಕೊಂಡು. ಹಾಂ, ಓಪನ್ನಾ? ಏನದು? ಅದು ಗ್ಲಾಸ್. ಚೇತು ಇನ್ನೂ ಹಂಗೆ ಕುತ್ಕೋ. ಶಿಕ್ 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 ಶಿಕ್. ಚೇತು ಚೆನ್ನಾಯ್ತಾ? ನೆಕ್ಸ್ಟು ಅದ್ರೊಳಗೆ ಕೀ ಬಂಚಿರ್ಬೋದು. ಅದು ಆ ಗಂಟೆದು ಒಂಥರ ಎಲ್ಲರಿಗೂ ಲಕ್ ಅಂತೆ. ಸೊ ಹಾಗಾಗಿ ನಾನೊಂದು ಗಂಟೆ ತರಿಸಿದ್ದೀನಿ. ಯಾರಾದರೂ ಕೊಡ್ಬೇಕಂತೆ ಕೀ ಬಂಚ್ನ, ಅದಕ್ಕೆ. ಅದು ಕಾರ್ಗೆ ಕಾರ್ ಕೀ. ಎಲ್ಲಿಗೆ ತೋರಿಸು. ಇರ್ಲಿ, ಕನ್ನಡಕ ತೆಗೀರಿ, ಆಮೇಲೆ ಹಾಕೊಳ್ಳೋರಿ. ತಲೆ ಮೇಲೆ ಹಾಕೊಳ್ಳಿ, ಪರವಾಗಿಲ್ಲ. ಹಾಂ, ಸೂಪರ್. ಹ್ಞೂ ಹ್ಞೂ ತೆಗೀರಿ ಬೇಗ ಬೇಗ. ಬೇರೆ ಬೇರೆ ಇದು ಅದೇನಿರ್ಬೋದು? ಗೆಸ್ ಮಾಡಿ. ಈ ನನ್ನ ದೀಕ್ಷೆ ಈ ಕಡೆ ಬಂದ್ಬಿಡು ಪಪ್ಪಣಿ. ಈ ಕಡೆ ಇಲ್ಲಿ ಬಂದು ಕುಚ್ಚು ಬಾ, ಇಲ್ಲಂದ್ರೆ ಏನದು? ಪರ್ಫ್ಯೂಮ್. ಬಾಗ್ಲಾಕು ಅವ್ನು ಈಚೆ ಹಿಡ್ಕೊಬೇಕಾಗಿಲ್ಲ. ಅವನು ಚೆನ್ನಾಗಿತ್ತು ರಿವ್ಯೂಸು ಆನ್ಲೈನಲ್ಲಿ. ಸೊ ದಟ್ ಅದಕ್ಕೋಸ್ಕರ ತರಿಸಿರೋದು. ಎಲ್ಲ ಆನ್ಲೈನೇ ತರಿಸಿರೋದು. ಫ್ಲಿಪ್ಕಾರ್ಟ್ ಅಕಸ್ಮಾತ್ ನಿಂಗೆ ಏನಾದರೂ ಇಷ್ಟ ಆಗಲಿಲ್ಲ ಅಂತಂದರೆ ರಿಟರ್ನ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತರಿಸಿರೋದು ಆನ್ಲೈನಲ್ಲಿ. ಇಲ್ಲ ಎಲ್ಲೂ ಹೊರಗಡೆ ಎಲ್ಲಿ ಶಾಪ್. ದುಡ್ಡು ಕೊಟ್ಟ ಮೇಲೆ, ಗಿಫ್ಟ್ ಕೊಟ್ಟ ಮೇಲೆ. ಸ್ಮೆಲ್ ಮಾಡಿ ನೋಡು ಒಂದ್ಸಲಿ, ಕೈ ಮೇಲೆ ಹಿಡ್ಕೊಂಡು. ಅವನು ಖುಷಿ ಬಾಸ್ಗೆ. ಒಂಚೂರು ಮಾಡ್ಕೊಂಡು ಚೆನ್ನಾಯ್ತಾ? ಅದು ಬೇರೆ ಫ್ಲೇವರು, ಇನ್ನೊಂದು ಬೇರೆ ಫ್ಲೇವರು. ಬೇಡ ಅಂಗೋಡಿ ಬೇಡ. ಎರಡು ಬೇರೆ ಬೇರೆ ಫ್ಲೇವರು. ಚೆನ್ನಾಯ್ತಾ? ವೈಟ್ ಕಲರ್ ಕಾರಂತೆ ನೋಡು. ಕಾಮ್. ನೆಕ್ಸ್ಟ್ ಗಿಫ್ಟ್. ಆ ಪರ್ಫ್ಯೂಮ್ ನಿನ್ಗೆ ಅಂತ ಕೊಡ್ಸಿರೋದು ಹೇಳು? ಯಾವಾಗಲೂ ವಾಶ್ ನೋಡಿ ತಿರ್ಸ್ತೀಯ ಅಂತ ಕೊಡ್ಸಿರೋ. ಅವತ್ತೇ ನೋಡ್ಬಿಟ್ಟಿದ್ಯಾ ನೀನು, ನನ್ಗೆ ಗೊತ್ತು. ಇಲ್ಲಿ ಕಡೆ ಬಾಪಣಿ. ಅದು ನಿನ್ಗೆ ಏನು ಹೇಳು, ಬಸ್ಸಲ್ಲಿ ಓಡಿಸ್ಬೇಕಾರೆ ನೀನು ಅದು ಇದು ಮಾಡ್ತೀವಿ, ಏನದು ಬಿಸಿ ಅಂತ ಹೇಳ್ತಿಯಲ್ಲ, ಅದಕ್ಕೋಸ್ಕರ ಬ್ಲೂಟೂತ್ ತರಿಸಿರೋದು. ಅದಕ್ಕೆ ಕೇಳಿಸಲ್ಲ ಅಂತಿದ್ದಲ್ಲ, ಅದಕ್ಕೆ ಬ್ಲೂಟೂತ್ ತರಿಸಿರೋದು. ಸ್ವಲ್ಪ ಚೆನ್ನಾಗಿರೋ ತರಿಸಿದ್ದೀನಿ. 200-300 ರೂಪಾಯಿ ತರಿಸಿಲ್ಲ. ಬೋಟ್ ಕಂಪ್ನಿ ತರಿಸಿದ್ದೀನಿ. ಏನೇನೈತೆ ನಾನು ನೋಡೇ ಇಲ್ಲ ಅದ್ರಲ್ಲಿ ಏನು. ಅವತ್ತೊಂದು ವಾರ ಆಗೈತೆ ಬಂದು.
ಚೆನ್ನಾಯ್ತಾ? ಬೇರೆ ಥರ ತರಿಸ್ಬೇಕಿತ್ತಾ? ಈ ಮಾಮೂಲಿ ಕ್ಯಾಪ್ ಕ್ಲೋಸ್ ಮಾಡ್ಕೋತಾರಲ್ಲ ಆ ಥರ ತರಿಸ್ಬೇಕಿತ್ತಾ? ಮಾಮೂಲಿ ಡಬ್ಬು ಥರ ಬರುತ್ತಲ್ಲ, ವೈರ್ಲೆಸ್ ಅದಕ್ಕೇನೆ ಇತ್ತು ತರಿಸಿದ್ದು. ಅದಕ್ಕಿಂತ ಇದೆ ಸರಿ. ಫೋನ್ ಮಾತಾಡೋಕ್ಕೆ ಆಮೇಲೆ ಎಲ್ಲ ನೋಡ್ಕೊಳ್ವೆ ನೆಕ್ಸ್ಟ್ ತೆಗಿ ವಿಡಿಯೋ ಎಲ್ಲ ಎಂತ ಆಗ್ಬಿಡ್ತೈತೆ. ನನ್ನ ಮಗ ನೋಡ್ತಾವನ್ ಏನಿದು ಅಂತ. ತೊಳಮ್ಮ ಚಿನಿಮ್ಮ, ಅದು ನನಗೆ ಗೊತ್ತಿಲ್ಲ ಏನಿಲ್ಲ, ಎಲ್ಲೆಲ್ಲಿ ಏನೇನೈತೆ ಅಂತ. ಎಲ್ಲಿ ಎಲ್ಲಿ ಪಾಪ ನೋಡೋಣ. ವಾಚ್ ಆಮೇಲೆ 2 ವಾಚ್ ಇರ್ಬೋದು ನೋಡು, ಇನ್ನೊಂದು ಇರ್ಬೋದು. ಈ ಕಡೆ ಬಾಬಾ ಹಾಕ್ಕೊಳ್ಳೋಕ್ಕೆ. ಏನು ಮಾಡೋಕ್ಕೆ ಅಂದರೆ ಒಂದು ಬೆಲ್ಟೊಂದೊಂದು, ಒಂದು ಚೈನ್ ಒಂದು. ಎಲ್ಲಿ ತೋರಿಸಿ, ಇಲ್ಲಿಗೆ ಹಿಂಗದಂಗೆ ತೋರಿಸು ಫ್ರಂಟ್. ತಿನ್ಬಾರ್ದು. ಕಲರ್ ಚೆನ್ನಾಯ್ತಾ? ಈ ಕಲರ್ ಹಾಕೊಂಡು ಇರ್ಲಿಲ್ವಲ್ಲ ನಿನ್ನ ಹತ್ರ, ಅದು ಒಂಥರ ಕಲರ್ ಇದ್ದಿದ್ದು. ಆ್ಯಕ್ಚುಲಿ ಅವನಿಗೊಂದು ಹುಡುಕ್ತೆ ವಾಚ್ನ. ಅಯ್ಯ ಅವನಿಗೆ ಹಾಂ 2 ವಾಚ್. ಲಾಲ್ ಅದೆಲ್ಲ ಎಳಿಬಾರ್ದು ಪಾಪ. ಓಡ್ತೈತಾ? ಅದಕ್ಕೆ ವಾರಂಟಿ ಕಾರ್ಡ್ಗಳು ಕೊಟ್ಟವ್ರು ಒಳಗಡೆ. ಹೌದು ಹೌದಾ ಹುಲಿಯಾ? ನೀನು ನನ್ನ ವಾಲೆ ಎಲ್ಲ ಮುಟ್ಬೇಡ ರಾಜು, ಪ್ಲೀಸ್ ರಾಜು. ಇರು ಪಪ್ಪ ವಾಚ್ ಓಪನ್ ಮಾಡ್ತೀವಿ. ಕ್ಲಾಪ್ ಮಾಡು ಒಂದು. ಪಪ್ಪಂಗೆ ಹ್ಯಾಪಿ ಬರ್ತ್ಡೇ ಮಾಡಿಬಿಡು ಹೋಗಪ್ಪ. ಹ್ಯಾಪಿ ಬರ್ಡೇ. ಎಲ್ಲ ಬಿಚ್ಚು ಹಾಕೊಂತೈತೆ ನಿಮ್ಮ ಪಪ್ಪ. ನೋಡ್ದ ಲಾಟ್ರಿ ಹೊಡಿತು ನಿಮ್ಮ ಪಪ್ಪ. 2 ಚಪ್ಪಲಿ, 2 ವಾಚು, 2 ಶೂ, 2 ಜೊತೆ ಬಟ್ಟೆ. ಪಪ್ಪಂಗೆ ಹ್ಯಾಪಿ ಬರ್ತ್ಡೇ ವಿಶ್ ಮಾಡ್ಬಿಡೋಗಪ್ಪ. ಸೆಕೆಂಡ್ ಮಾಡ್ಬಿಡೋ ಪಪ್ಪಂಗೆ ಒಂದ್ಸಲಿ. ಹಾಂ ಎಲ್ಲಿ ತೋರ್ಸ? ಅದು ಇಲ್ಲಿ ಬೆಳ್ಕೊಡಿತೈತಿ, ಈಚೆ ತೋರಿಸ್ತೀನಿ ಬಿಡು. ವಿಶ್ ಮಾಡಿಸ್ಕೊಬಿಡೋ, ಕೊಡ್ತೈತಿ. ಹ್ಯಾಪಿ ಬರ್ಡೇ. ಈ ಕಡೆ ಬಂದ್ಬಿಡಪ್ಪ. ಹಾಕೋ ಯಾವ್ದಾರು ಒಂದು, ಆಮೇಲೆ ಹಾಕೊಳ್ಳವೇ ಅತ್ತಗಿ. ಅದು ಕಸ್ಟಮೈಸ್ ಮಾಡಿಸಿರೋದು ನಾನು. ಎಲ್ಲಿ ತೋರಿಸ್. ಅಯ್ಯಯ್ಯೋ ಒತ್ತಿತ್ತು. ಎಲ್ಲಿ ನೇಮ್ ತೋರಿಸು. ಹರೀಶ್ KS ಕೀ ಬಂಚು, ಪೆನ್ನು, ವ್ಯಾಲೆಟ್. ಏನಾಯ್ತು? ಅದೇ ಇದಿತ್ತು ಕೀ ಬಂಚು. ಅದು ಉದ್ದ ಕೊಟ್ಟ, ನಾನು ಬೇಡ ಉದ್ದದ್ದು ಅಂತ. ಈ ಕಡೆ ಏನಿಲ್ಲ, ಬೇಡ ನೀನು ಒಬ್ಬಂದೇ ಇಲ್ಲಿ ಸಾಕು. ಅದು ಕೀ ಬಂಚು, ಅದು ಪೆನ್ ಮೇಲೂ ಐತೆ. ಅದೇ ಹರೀಶ್ KS ಅಂತೇಳಿ ತೋರ್ಸು. ನೀನು ಎಲ್ಲೋದ್ರೂ ಹರೀಶ್ KS ಅಂತ ಹೇಳ್ತಿಯಲ್ಲ, ಅದಕ್ಕೆ ಹರೀಶ್ KS ಅಂತ ಬರ್ಸಿದ್ವಿ. ಅದ ತಿರುಗಿಸ್ಬಿಟ್ಟು ಬರೆಯೋ ಪೆನ್ ಅದು. ನಿಂಗೆ ಸೈನ್ ಮಾಡಕ್ಕೆ ಬೇಕಂತ ನಾನು ತನ್ನಿಕೊಂಡು ಯಾವ್ದಾರು ಕತ್ಕೊಂಡ್ರೆ ಗೊತ್ತಾಗ್ಬಿಟ್ಲಿ ಅಂತ ಹರೀಶ್ KS ಅಂತ ಬರ್ಸಿರೋದು ಅದ್ರ ಮೇಲೆ ನಾನು. ಪೆನ್ ಕಳ್ದೋಯ್ತು ಅಂತೀಯಲ್ಲ.
ಬರೀ ಅಂತ ನೋಡಿ ಪೆನ್ನು ನೋಡ್ಬಿಟ್ಟು ಆ್ಯಕ್ಚುಲಿ ನನಗೆ ತರ್ಸಾದ್ಮೇಲೆ ನಂಗೆ ಯಾಕೋ ಇದು ಇಷ್ಟ ಆಗಲಿಲ್ಲ. ಇನ್ನೊಂದು ಇದು ಕೊಡ್ಬೇಕಿತ್ತು ಇದು ಮಧ್ಯದಲ್ಲಿ ಇದು ಕೊಡ್ತಾರೆ ಕೊಟ್ಟವ್ರೆ ಆದರೆ ಬಟ್ ಅಂತ ನೀನು ಅವತ್ತು ಕೇಳಿದಾಗ ಕುದುರೆ ಇರಲಿ ಅಂತ ಹೇಳ್ದಲ್ಲ, ಅದಕ್ಕೆ ಕುದುರೆ ಹಾಕ್ಸಿರೋದು. ಇನ್ನೂ ಬೇರೆ ಬೇರೆ ಇದಿತ್ತು. ನೋಡಿದ್ವಿ ಕಿತ್ ಪರ್ಫ್ಯೂಮ್ ಗಮ್ಮತ್ ಸ್ಮೆಲ್ ಚೆನ್ನಾಗೈತೆ, ಜಾಸ್ತಿ ಇದಿಲ್ಲ ತಾನೇ, ಫ್ರೇಗ್ರೆನ್ಸ್ ಇಲ್ಲ, ಚೆನ್ನಾಗೈತೆ. ಅವೆರಡು ಚಪ್ಪಲಿನೂ ಎತ್ಕೊಂಡು ಬಂದುಬಿಟ್ರೆ ತುಂಬ ಒಳ್ಳೆ ಕೆಲಸ. ಅದು ನಾನು ಓಪನ್ ಮಾಡಿ ನೋಡಿದ್ದೀನಿ ಸೈಜ್ ಆಗುತ್ತೆ ಇಲ್ವೋ ಅಂತ. ಟೋನ್ ಜೀನ್ಸ್ ಅದಕ್ಕೆ ಬ್ಲೂ ಜೀನ್ಸ್ ಬೇಡ ತಗೋ ಅಂತ, ಅದಕ್ಕೆ ಇವನಿಗೂ ಬ್ಲೂ ತರಿಸಿರೋದು ನಾನು. ಬ್ಲೂ ಆ್ಯಂಡ್ ವೈಟ್ ಅಂತ ತರಿಸಿರೋದು. ದೀಕ್ಷೆ ಆಮೇಲೆ ಹಾಕೊಂಡು ನೋಡು, ಕೆಳಗಡೆ ಎಲ್ಲ ಇದು ಎಲಾಸ್ಟಿಕ್ ತರಿಸಿರೋದು. ಈ ಕಲರ್ ಇರಲಿಲ್ಲಲ್ಲ ನಿನ್ನ ಹತ್ರ. ಹಂಗೆ ಅಲ್ಲಿ ಸ್ಲಿಪ್ಪರ್ ಎತ್ಕೊಂಡು ಬನ್ನಿ. ಮಸ್ತ್ ಮಲೈಕ. ಅವನ್ ಗ್ಲಾಸ್ ಐತಲ್ಲ ಅಲ್ಲಿ, ಇದು ದೊಡ್ಡ ಆಗೋಯ್ತೈತೆ. ಮುರ್ಗಿರ್ದು ಹಾಕನಪ್ಪ ಅದನ್ನು. ದೀಕ್ಷಿತ್ ಇದು ಔಟ್ಫಿಟ್ ಹಿಂಗಿದೆ, ಬ್ಲೂ ಜೀನ್ಸ್ ವೈಟ್ ಶರ್ಟು. ಇವ್ರಿಗೂ ಹಂಗೆ ಹೇಳಿದ್ದು, ಬಟ್ ಅವರು ಬ್ಲ್ಯಾಕ್ ತಗೊಂಡ್ಬಿಟ್ರು, ನಾವೇನು ಮಾಡೋಕ್ಕಾಗಲ್ಲ. ಕಾಣಲ್ವೇನೋ ಅಂತ ಅನ್ಕೊಂಡೆ, ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ಐಶಾ? ಎಷ್ಟು ಜೊತೆ ಚಪ್ಪಲಿ ನೋಡು ನಿನ್ಗೆ. ವಾವ್ 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 ವಾವ್. ಒಂದು ವರ್ಷ ಎಲ್ಲ ಹಾಕೊಂಡು ಹಬ್ಬ ಮಾಡೋ ಚಪ್ಪಲಿಗಳನ್ನೆಲ್ಲ ಹಾಕೊಂಡು ಮೊದಲನೇ ಜೊತೆ. ನಿನ್ಗೇನೇನು ನೆಸೆಸಿಟಿ ಇತ್ತು ಎಲ್ಲ ತರಿಸ್ಕೊಟ್ಟಿದ್ದೀನಿ. ಜೋರಾಗಿ ಗಿಫ್ಟ್ ಕೊಡೋಕ್ಕಾಗಲಿಲ್ಲ ಅಷ್ಟೇ, ನೆಸೆಸಿಟಿ ಏನಿತ್ತು ಅವನ್ನೆಲ್ಲ ಕೊಡಿಸಿದ್ದೀನಿ. ನೆಕ್ಸ್ಟ್ ಚಪ್ಪಲಿ ಇದು ಬಂದು ಚೆನ್ನಾಗಿದೆ. ದೀಕ್ಷು ಚೆನ್ನಾಗಿದೆಯಾ ಪಪ್ಪಂದು? ಏನಪ್ಪ ಇದು? ಏನಿದು? ಏನಿದೆ ಹೇಳು ದೀಕ್ಷೆ, ಏನಪ್ಪ ಇದು? ಏನಿದು? ಚಪ್ಪಲಿಯನ್ನು ನೈಸ್, ಚೆನ್ನಾಗೈತೆ. ಚಪ್ಪಲಿ ಇದನ್ನ ನಾನು ಏನು ಗೊತ್ತ ತರಿಸಿದ್ದು, ಇದು ಜಾಸ್ತಿ ಹೀಟ್ ಇರೋರಿಗೆ ಅಥವಾ ಏನಾದರೂ ಹಾರ್ಡ್ ಕೆಲಸ ಮಾಡೋರಿಗೆ, ಅದಕ್ಕೆ ಇದನ್ನ ಡಾಕ್ಟರ್ ಸಜೆಸ್ಟ್ ಚಪ್ಪಲಿ ತರಿಸಿರೋದು ನಾನು. ನಿಂಗೆ ಅದು ಕಂಫರ್ಟಬಲ್ ಐತೆ ಅಲ್ಲ ಇಲ್ಲ ಅಂತ ಅನ್ನಿಸ್ತೈತೆ ಅಷ್ಟೇ. ಇಷ್ಟ ಆಗಲಿಲ್ಲ ಆದರೆ ರಿಟರ್ನ್ ಮಾಡು ಅಷ್ಟೇ. ಇವೆರಡು ಈಗ ಚೆನ್ನಾಗಿ ಕಾಣಿಸ್ತವೆ ಫುಲ್ ಪ್ಯಾಂಟ್ ಹಾಕೊಂಡ್ಮೇಲೆ ತಾನೇ. ಚಪ್ಪನೇ.
ಇವಾಗ ಚೆನ್ನಾಗಿ ಅನಿಸ್ತೈತಲ್ವ? ಹ್ಞೂ ಬಿಲ್ಲಲ್ಲ ತಂದ್ಬಿಡುವಲ್ಲ 2 ಜೊತೆ ಎಕ್ಸ್ಟ್ರಾ. ಅವನು ಚೆನ್ನಾಗೈತೆ. ನಿನ್ನ ಇನ್ನೇಲಿ ಇನ್ನ 3 ವರ್ಷ ಮಾತಾಡ್ಬಿಡ ನಿನ್ನ ಚಪ್ಪಲಿ ಬಗ್ಗೆ. ಡೈಲಾಗ್ಗಳು ಹೊಡಿತೀಯಲ್ಲ ಹ್ಞೂ ಅಂತ, ಅದಕ್ಕೆ. ಸೊ ಎಲ್ಲ ಗಿಫ್ಟ್ ಇಷ್ಟ ಆಯ್ತಾ? ಏನು ಇಷ್ಟ ಆಯಿತು ಜಾಸ್ತಿ? ಯೋಚನೆ. ಬ್ಲೂಟೂತು, ಪರ್ಫ್ಯೂಮು, ವಾಚು, ಇದು ಇಲ್ಲ ಪರ್ಸು ಎಲ್ಲ ಇಷ್ಟ ಆಯ್ತು. ಇದು ಏನಾದರೂ ನನಗೆ ಬೀಲ್ ಕೊಡೋದು ಏನಾದರೂ ಮಾಡ್ತೀಯ? ನಾನೇ ಹೇಳಿಸ್ಕೊಂಡು ಮಾಡಿಸ್ಕೋಬೇಕಲ್ಲ. ಏನು ನಾನು ಕೊಡ್ತಾ ಇದ್ದೆ, ನೀನು ಅಷ್ಟು ಅರ್ಜೆಂಟು ನಿಮಗೆ ಹಂಗೆ ವೇಟ್ ಮಾಡಬೇಕು. ಸೊ ಬನ್ನಿ ಇವಾಗ ಕೇಕ್ ಕಟ್ ಮಾಡೋಕ್ಕೆ ಹೋಗೋಣ. ರೆಡಿನಾ? ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೇಳ್ತೀವಿ ಅಲ್ಲಿಗೆ. ಯಾವ್ದು ಹಾಕೊಂಡಿದ್ದೀವಿ ವಾಚ್? ಅದು ಚೆನ್ನಾಗಿತ್ತು. ಲೆಟ್ಸ್ ಗೋ. ಲೆಕ್ಕ ಹಾಕಂತ ಇದೆಯಲ್ಲ ನೀವು. ಕಳ್ಳ ನಿನ್ನ ಡೆಲಿವರಿ ಬಾಯ್ ಹತ್ರ ಈಸ್ಕೋಬೇಕಾದ್ರೆ ನೋಡ್ಕೊಬಿಟ್ಟಿದ್ಯಾ. ನನಗೆ ಗೊತ್ತು. ನಾನು ಅದೇನು ಚೆಕ್ ಮಾಡಿಲ್ಲ, ಚೆಕ್ ಮಾಡು. ರೀಪ್ಲೇಸ್ಮೆಂಟ್ ಅಷ್ಟೇ ಇರೋದು ಅದಕ್ಕೆ. ಇದನ್ನ ಎಲ್ಲಿ ಕಳ್ಕೊಬತ್ತೀಯ ನೋಡ್ತೀನಿ. ಹೋದ್ಸಲಿ ಕೊಡಿಸ್ಬಿಟ್ಟು 1,000 ರೂಪಾಯಿ ಅದಕ್ಕೆ 3 ದಿನ ಕಳ್ಳಿಲ್ಲ, ಬಸ್ಸಲ್ಲಿ ಕಳೆದೋಯ್ತು ಒಂದೇ. ಮನೆಗಿದ್ದ ಯಾರೋ ಎತ್ಕೊಂಡ್ಬಿಟ್ಟವ್ರೆ. ನಾನೇ ಮಾಡ್ಬಿಟ್ಟು ಮತ್ತು ನಮ್ಮ ಹತ್ರ ಸುಳ್ಳು ಹೇಳಿರೋದು. ಬರ್ತ್ಡೇ ಸ್ಪೆಷಲ್ ಗಿಣ್ಣು. ಹ್ಯಾಪಿ ಬರ್ತ್ಡೇ. ಗಿಫ್ಟು ಅದೇ ನಿಂಗೆ ಬೇಕೇ ಅಲ್ಲಿ ಊಟ ಹಾಕಿದ್ದೀನಿ ಅಂತಿನ ಬೇಡ. ಸೊ ಇಷ್ಟು ಗಿಫ್ಟ್ಸು ನಾನು ಆನ್ಲೈನಲ್ಲೆಲ್ಲ ಬುಕ್ ಮಾಡಿದ್ದೆ. ನಿಮ್ಗೆ ಏನಾದರೂ ಲಿಂಕ್ ಬೇಕಂದರೆ ನಾನು ಕಮೆಂಟ್ ಸೆಕ್ಷನ್ ಅದೇ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇವಾಗ ಕೇಕ್ ಕಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಹರೀಶ್ ಅವ್ರು ಕಾರ್ ತರಕ್ಕೆ ಹೋಗಿದ್ದಾರೆ. ಈ ಒಂದು ವೈಟ್ ಡ್ರೆಸ್ ಕೂಡ ಆನ್ಲೈನಲ್ಲಿ ತರಿಸಿದ್ದು. ವೆರಿ ಕಂಫರ್ಟಬಲ್ ಆ್ಯಂಡ್ ಸಕ್ಕದಾಗಿದೆ, ಕ್ಯೂಟಾಗಿದೆ ಆ್ಯಕ್ಚುಲಿ. ಸೊ ನಿಮಗೆ ಫುಲ್ ಒಂದು ವಿಡಿಯೋ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂಥೇಳಿ. ಸೊ ಬರ್ಡೇ ಟ್ರೀಟ್ ಕೂಡ ನಾನೇ ಕೊಡಿಸ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಹೋಗೋಣ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕೇಕ್ ಕಟ್ ಮಾಡೋದು ಪಾರ್ಟ್ 2 ವಿಡಿಯೋ ಆಗಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಎಲ್ಲ ಗಿಫ್ಟು ಅವನಿಗೆ ನೀಡೆಡ್ ಇದ್ದಿದ್ದು ಹರೀಶಿಗೆ. ಸೊ ಹಾಗಾಗಿ ನಾನು ಸ್ವಲ್ಪ ಯೋಚನೆ ಮಾಡಿ ಗಿಫ್ಟ್ನ ತರಿಸಿರೋದು ಎಲ್ಲನೂ. ಯಾವ್ದು ನಿಮಗೆ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮಾಡಿ ಆಯಿತಾ. ಆ ಕಸ್ಟಮೈಸ್ ಅದು ನೇಮ್ ಬರ್ಸಿದ್ದೀನಲ್ಲ ಪರ್ಸು, ಅದ್ರದ್ದು ಏನಾದರೂ ಡೀಟೇಲ್ಸ್ ಬೇಕಂದ್ರೂ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಳಿ ಕಸ್ಟಮೈಸ್ ಮಾಡಿಸಿರೋ ಪರ್ಸ್ದು ಅದನ್ನು ನಿಮಗೆ ಕಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನನ್ನ ಮಗ ಹೇಗೆ ಕಾಣಿಸ್ತಿದ್ದಾನೆ ಅಂಥೇಳಿ. ಆ್ಯಂಡ್ ಅವನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾನೆ. ನಮ್ಮಿಬ್ಬರಿಗಿಂತ ಅವನೇ ಸಕ್ಕದಾಗಿ ಕಾಣಿಸ್ತಾ ಇರೋದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಚೆನ್ನಾಗಿದ್ದಾನೆ, ಚೆನ್ನಾಗಿ ಕಾಣಿಸ್ತಿದ್ದಾನೆ.